ನಿನ್ನೆ ರಾತ್ರಿ ಏನು ಪ್ರಹ್ಲಾದ್ ಜೋಶಿ ನಮಗೆ ಹೇಳಿದರು, ಅದರ ಪ್ರಕಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರನೂ ವಿಶೇಷವಾದಂಥ ರೀತಿಯೊಳಗೆ ಪ್ರಯತ್ನ ಮಾಡಿದಂಥ ಪರಿಣಾಮ 8:30ಗೆ ಬೆಂಗಳೂರು ತಲುಪುತ್ತೆ. 6 ಗಂಟೆಗೆ ಇವತ್ತು ಸಂಜೆ 6 ಗಂಟೆಗೆ ಶ್ರೀನಗರದಿಂದ ಹೊರಟಂಥ ಪಾರ್ಥಿವ ಶರೀರ ಬೆಂಗಳೂರು ತಲುಪುತ್ತೆ 8:30. ಅದಾದ ನಂತರ ಅಲ್ಲಿಂದ ಬೈ ರೋಡ್ ಸರ್ಕಾರ ವ್ಯವಸ್ಥೆ ಒಳಗಡೆ ಆ್ಯಂಬುಲೆನ್ಸ್ ಮೂಲಕ ಶಿವಮೊಗ್ಗ ನಗರ ತಲುಪುತ್ತೆ. ಮಧ್ಯರಾತ್ರಿ ಸುಮಾರು 2:30 ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. 2:30 ಇಲ್ಲಿ ತಲುಪಿದ ಮೇಲೆ ಇಲ್ಲಿ ಆಗಬೇಕಾದಂಥ ವಿಧಿವಿಧಾನಗಳ ಬಗ್ಗೆ ಈಗಾಗಲೇ ಚರ್ಚೆ ನಡೆದಿದೆ. ಗುಂಡಾಭಟ್ರು ಇದನ್ನು ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂಥ ಸಂಘಟನೆಗಳು ಯೋಚನೆ ಮಾಡಿದ್ದಾರೆ. ಬ್ರಾಹ್ಮಣ ಸಮಾಜ ಪೂರ್ತಿ ಇದಕ್ಕೆ ಬೇಕಾದಂಥ ಎಲ್ಲ ಸಂಘಟನೆಗಳು ಯೋಚನೆ ನಡೆಸಿದೆ. ವಿಶೇಷವಾಗಿ ಡಾಕ್ಟರ್ ರವಿ ಕಿರಣ್ ಆ ಮನೆಯ ಹಿರಿಯ ಪ್ರಮುಖನಾಗಿ ಈ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಸರ್ಕಾರಿ ಗೌರವಗಳು ಇಲ್ಲೇ ಶ್ರದ್ಧಾಂಜಲಿ ಸಭೆಗಳು ಈ ಜಾಗದಲ್ಲೇ ನಡೆಯುತ್ತೆ ಮನೆ ಮುಂದೆ. ಅದಾದ ನಂತರ ಪಾರ್ಥಿವ ಶರೀರದ ಸಂಪ್ರದಾಯದ ಪ್ರಕಾರ ನಮ್ಮ ಪವರ್ಪ್ಲೈನ್ ನಮ್ಮ ರೋಟ್ರಿ ಚಿತಾಗಾರ, ಕಾರ್ಪೊರೇಷನ್ನಿನ ರೋಟ್ರಿ ಚಿತಾಗಾರ ಅಲ್ಲಿ ಇದರ ಅಂತ್ಯಕ್ರಿಯೆಯನ್ನು ಮಾಡೋರಿದ್ದೇವೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು, ನಮ್ಮ ರಕ್ಷಣಾಧಿಕಾರಿಗಳು ಇದರ ವ್ಯವಸ್ಥೆಯ ಸಮಗ್ರ ಒಟ್ಟು ನಿರ್ವಹಣೆಯನ್ನು ನೋಡ್ತಾ ಇದ್ದಾರೆ. ನಿಜವಾಗಲೂ ಒಟ್ಟಾಗಿ ಕಾರ್ಯ ಮಾಡಬೇಕು. ಇದನ್ನು ಸರಿಯಾದಂಥ ರೀತಿಯೊಳಗಡೆ ನ್ಯಾಯ ಸಿಗೋ ಹಾಗೆ, ಅಂದರೆ ಈ ಒಂದು ಅಂತ್ಯಕ್ರಿಯೆಗೆ ಸರಿಯಾದಂಥ ಏನು ಸಂಗತಿಗಳಿದೆ ಅದೆಲ್ಲದೂ ಕೂಡ ಮಾಡೋ ಹಾಗೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇಲ್ಲಿಂದ ಅದನ್ನು ಈಗ ಯೋಚನೆ ಮಾಡಬೇಕು. ಅದು ಒಟ್ಟು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತ ಯೋಚನೆ ನಡೆದಿದೆ. ಅದಕ್ಕೆ ಬೇಕಾಗಿರೋಂಥ ಸಂಗತಿಯನ್ನು ಈಗ ಯೋಚನೆ ಮಾಡಬೇಕು. ಪ್ರಮುಖರು ಪಾಲ್ಗೊಳ್ಳುವಂಥ ನಿರೀಕ್ಷೆಗಳಿದ್ದೇ ಇದೆ. ಸಹಜವಾಗಿ ಯಾರು ಬರ್ತಾರೆ ಏನು ಅಂತ ನಮಗೆ ಮಾಹಿತಿ ಇಲ್ಲ. ಬರೋರೆಲ್ಲ ಬಂದು ಹೋಗಿದ್ದಾರೆ, ಕೆಲವರೆಲ್ಲ. ಉಳಿದಂಥ ಸಂಗತಿ ನಾವು ನೋಡಬೇಕಾಗಿದೆ. ನಾಳೆ ಆಲ್ಮೋಸ್ಟ್ ಮಧ್ಯಾಹ್ನದೊಳಗಡೆ ಮುಗಿಯುತ್ತೆ. ನಿನ್ನೆ ರಾತ್ರಿ ಏನು ಪ್ರಹ್ಲಾದ್ ಜೋಶಿ ನಮಗೆ ಹೇಳಿದರು, ಅದರ ಪ್ರಕಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರನೂ ವಿಶೇಷವಾದಂಥ ರೀತಿಯೊಳಗೆ ಪ್ರಯತ್ನ ಮಾಡಿದಂಥ ಪರಿಣಾಮ 8:30ಗೆ ಬೆಂಗಳೂರು ತಲುಪುತ್ತೆ. 6 ಗಂಟೆಗೆ ಇವತ್ತು ಸಂಜೆ 6 ಗಂಟೆಗೆ ಶ್ರೀನಗರದಿಂದ ಹೊರಟಂಥ ಪಾರ್ಥಿವ ಶರೀರ ಬೆಂಗಳೂರು ತಲುಪುತ್ತೆ 8:30. ಅದಾದ ನಂತರ ಅಲ್ಲಿಂದ ಬೈ ರೋಡ್ ಸರ್ಕಾರ ವ್ಯವಸ್ಥೆ ಒಳಗಡೆ ಆ್ಯಂಬುಲೆನ್ಸ್ ಮೂಲಕ ಶಿವಮೊಗ್ಗ ನಗರ ತಲುಪುತ್ತೆ. ಮಧ್ಯರಾತ್ರಿ ಸುಮಾರು 2:30 ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. 2:30 ಇಲ್ಲಿ ತಲುಪಿದ ಮೇಲೆ ಇಲ್ಲಿ ಆಗಬೇಕಾದಂಥ ವಿಧಿವಿಧಾನಗಳ ಬಗ್ಗೆ ಈಗಾಗಲೇ ಚರ್ಚೆ ನಡೆದಿದೆ. ಗುಂಡಾಭಟ್ರು ಇದನ್ನು ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂಥ ಸಂಘಟನೆಗಳು ಯೋಚನೆ ಮಾಡಿದ್ದಾರೆ. ಬ್ರಾಹ್ಮಣ ಸಮಾಜ ಪೂರ್ತಿ ಇದಕ್ಕೆ ಬೇಕಾದಂಥ ಎಲ್ಲ ಸಂಘಟನೆಗಳು ಯೋಚನೆ ನಡೆಸಿದೆ. ವಿಶೇಷವಾಗಿ ಡಾಕ್ಟರ್ ರವಿ ಕಿರಣ್ ಆ ಮನೆಯ ಹಿರಿಯ ಪ್ರಮುಖನಾಗಿ ಈ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಸರ್ಕಾರಿ ಗೌರವಗಳು ಇಲ್ಲೇ ಶ್ರದ್ಧಾಂಜಲಿ ಸಭೆಗಳು ಈ ಜಾಗದಲ್ಲೇ ನಡೆಯುತ್ತೆ ಮನೆ ಮುಂದೆ. ಅದಾದ ನಂತರ ಪಾರ್ಥಿವ ಶರೀರದ ಸಂಪ್ರದಾಯದ ಪ್ರಕಾರ ನಮ್ಮ ಪವರ್ಪ್ಲೈನ್ ನಮ್ಮ ರೋಟ್ರಿ ಚಿತಾಗಾರ, ಕಾರ್ಪೊರೇಷನ್ನಿನ ರೋಟ್ರಿ ಚಿತಾಗಾರ ಅಲ್ಲಿ ಇದರ ಅಂತ್ಯಕ್ರಿಯೆಯನ್ನು ಮಾಡೋರಿದ್ದೇವೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು, ನಮ್ಮ ರಕ್ಷಣಾಧಿಕಾರಿಗಳು ಇದರ ವ್ಯವಸ್ಥೆಯ ಸಮಗ್ರ ಒಟ್ಟು ನಿರ್ವಹಣೆಯನ್ನು ನೋಡ್ತಾ ಇದ್ದಾರೆ. ನಿಜವಾಗಲೂ ಒಟ್ಟಾಗಿ ಕಾರ್ಯ ಮಾಡಬೇಕು. ಇದನ್ನು ಸರಿಯಾದಂಥ ರೀತಿಯೊಳಗಡೆ ನ್ಯಾಯ ಸಿಗೋ ಹಾಗೆ, ಅಂದರೆ ಈ ಒಂದು ಅಂತ್ಯಕ್ರಿಯೆಗೆ ಸರಿಯಾದಂಥ ಏನು ಸಂಗತಿಗಳಿದೆ ಅದೆಲ್ಲದೂ ಕೂಡ ಮಾಡೋ ಹಾಗೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇಲ್ಲಿಂದ ಅದನ್ನು ಈಗ ಯೋಚನೆ ಮಾಡಬೇಕು. ಅದು ಒಟ್ಟು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತ ಯೋಚನೆ ನಡೆದಿದೆ. ಅದಕ್ಕೆ ಬೇಕಾಗಿರೋಂಥ ಸಂಗತಿಯನ್ನು ಈಗ ಯೋಚನೆ ಮಾಡಬೇಕು. ಪ್ರಮುಖರು ಪಾಲ್ಗೊಳ್ಳುವಂಥ ನಿರೀಕ್ಷೆಗಳಿದ್ದೇ ಇದೆ. ಸಹಜವಾಗಿ ಯಾರು ಬರ್ತಾರೆ ಏನು ಅಂತ ನಮಗೆ ಮಾಹಿತಿ ಇಲ್ಲ. ಬರೋರೆಲ್ಲ ಬಂದು ಹೋಗಿದ್ದಾರೆ, ಕೆಲವರೆಲ್ಲ. ಉಳಿದಂಥ ಸಂಗತಿ ನಾವು ನೋಡಬೇಕಾಗಿದೆ. ನಾಳೆ ಆಲ್ಮೋಸ್ಟ್ ಮಧ್ಯಾಹ್ನದೊಳಗಡೆ ಮುಗಿಯುತ್ತೆ. ನಿನ್ನೆ ರಾತ್ರಿ ಏನು ಪ್ರಹ್ಲಾದ್ ಜೋಶಿ ನಮಗೆ ಹೇಳಿದರು, ಅದರ ಪ್ರಕಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರನೂ ವಿಶೇಷವಾದಂಥ ರೀತಿಯೊಳಗೆ ಪ್ರಯತ್ನ ಮಾಡಿದಂಥ ಪರಿಣಾಮ 8:30ಗೆ ಬೆಂಗಳೂರು ತಲುಪುತ್ತೆ. 6 ಗಂಟೆಗೆ ಇವತ್ತು ಸಂಜೆ 6 ಗಂಟೆಗೆ ಶ್ರೀನಗರದಿಂದ ಹೊರಟಂಥ ಪಾರ್ಥಿವ ಶರೀರ ಬೆಂಗಳೂರು ತಲುಪುತ್ತೆ 8:30. ಅದಾದ ನಂತರ ಅಲ್ಲಿಂದ ಬೈ ರೋಡ್ ಸರ್ಕಾರ ವ್ಯವಸ್ಥೆ ಒಳಗಡೆ ಆ್ಯಂಬುಲೆನ್ಸ್ ಮೂಲಕ ಶಿವಮೊಗ್ಗ ನಗರ ತಲುಪುತ್ತೆ.
ಮಧ್ಯರಾತ್ರಿ ಸುಮಾರು 2:30 ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. 2:30 ಇಲ್ಲಿ ತಲುಪಿದ ಮೇಲೆ ಇಲ್ಲಿ ಆಗಬೇಕಾದಂಥ ವಿಧಿವಿಧಾನಗಳ ಬಗ್ಗೆ ಈಗಾಗಲೇ ಚರ್ಚೆ ನಡೆದಿದೆ. ಗುಂಡಾ ಭಟ್ರು ಇದನ್ನು ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂಥ ಸಂಘಟನೆಗಳು ಯೋಚನೆ ಮಾಡಿದ್ದಾರೆ. ಬ್ರಾಹ್ಮಣ ಸಮಾಜ ಪೂರ್ತಿ ಇದಕ್ಕೆ ಬೇಕಾದಂಥ ಎಲ್ಲ ಸಂಘಟನೆಗಳು ಯೋಚನೆ ನಡೆಸಿದೆ. ವಿಶೇಷವಾಗಿ ಡಾಕ್ಟರ್ ರವಿ ಕಿರಣ್ ಆ ಮನೆಯ ಹಿರಿಯ ಪ್ರಮುಖನಾಗಿ ಈ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಸರ್ಕಾರಿ ಗೌರವಗಳು ಇಲ್ಲೇ ಶ್ರದ್ಧಾಂಜಲಿ ಸಭೆಗಳು ಈ ಜಾಗದಲ್ಲೇ ನಡೆಯುತ್ತೆ ಮನೆ ಮುಂದೆ. ಅದಾದ ನಂತರ ಪಾರ್ಥಿವ ಶರೀರದ ಸಂಪ್ರದಾಯದ ಪ್ರಕಾರ ನಮ್ಮ ಪವರ್ಪ್ಲೈನ್ ನಮ್ಮ ರೋಟ್ರಿ ಚಿತಾಗಾರ ಕಾರ್ಪೊರೇಷನ್ನಿನ ರೋಟ್ರಿ ಚಿತಾಗಾರ ಅಲ್ಲಿ ಇದರ ಅಂತ್ಯಕ್ರಿಯೆಯನ್ನು ಮಾಡೋರಿದ್ದೇವೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ನಮ್ಮ ರಕ್ಷಣಾಧಿಕಾರಿಗಳು ಇದರ ವ್ಯವಸ್ಥೆಯ ಸಮಗ್ರ ಒಟ್ಟು ನಿರ್ವಹಣೆಯನ್ನು ನೋಡ್ತಾ ಇದ್ದಾರೆ. ನಿಜವಾಗಲೂ ಒಟ್ಟಾಗಿ ಕಾರ್ಯ ಮಾಡಬೇಕು. ಇದನ್ನು ಸರಿಯಾದಂಥ ರೀತಿಯೊಳಗಡೆ ನ್ಯಾಯ ಸಿಗೋ ಹಾಗೆ ಅಂದರೆ ಈ ಒಂದು ಅಂತ್ಯಕ್ರಿಯೆಗೆ ಸರಿಯಾದಂಥ ಏನು ಸಂಗತಿಗಳಿದೆ ಅದೆಲ್ಲದೂ ಕೂಡ ಮಾಡೋ ಹಾಗೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇಲ್ಲಿಂದ ಅದನ್ನು ಈಗ ಯೋಚನೆ ಮಾಡಬೇಕು. ಅದು ಒಟ್ಟು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತ ಯೋಚನೆ ನಡೆದಿದೆ. ಅದಕ್ಕೆ ಬೇಕಾಗಿರುವಂಥ ಸಂಗತಿಯನ್ನು ಈಗ ಯೋಚನೆ ಮಾಡಬೇಕು. ಪ್ರಮುಖರು ಪಾಲ್ಗೊಳ್ಳುವಂಥ ನಿರೀಕ್ಷೆಗಳಿದ್ದೇ ಇದೆ ಸಹಜವಾಗಿ. ಯಾರು ಬರ್ತಾರೆ ಏನು ಅಂತ ನಮಗೆ ಮಾಹಿತಿ ಇಲ್ಲ. ಬರೋರೆಲ್ಲ ಬಂದು ಹೋಗಿದ್ದಾರೆ, ಕೆಲವರೆಲ್ಲ. ಉಳಿದಂಥ ಸಂಗತಿ ನಾವು ನೋಡಬೇಕಾಗಿದೆ. ನಾಳೆ ಆಲ್ಮೋಸ್ಟ್ ಮಧ್ಯಾಹ್ನದೊಳಗಡೆ ಮುಗಿಯುತ್ತೆ. ನಿನ್ನೆ ರಾತ್ರಿ ಏನು ಪ್ರಹ್ಲಾದ್ ಜೋಶಿಯವರು ನಮಗೆ ಹೇಳಿದರು, ಅದರ ಪ್ರಕಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರವೂ ವಿಶೇಷವಾದಂಥ ರೀತಿಯೊಳಗೆ ಪ್ರಯತ್ನ ಮಾಡಿದಂಥ ಪರಿಣಾಮ 8:00 ಬೆಂಗಳೂರು ತಲುಪುತ್ತೆ. 6 ಗಂಟೆಗೆ ಇವತ್ತು ಸಂಜೆ 6 ಗಂಟೆಗೆ ಶ್ರೀನಗರದಿಂದ ಹೊರಟಂಥ ಪಾರ್ಥಿವ ಶರೀರ ಬೆಂಗಳೂರು ತಲುಪುತ್ತೆ 8:30. ಅದಾದ ನಂತರ ಅಲ್ಲಿಂದ ಬೈ ರೋಡ್ ಸರ್ಕಾರ ವ್ಯವಸ್ಥೆ ಒಳಗಡೆ ಆ್ಯಂಬುಲೆನ್ಸ್ ಮೂಲಕ ಶಿವಮೊಗ್ಗ ನಗರ ತಲುಪುತ್ತೆ. ಮಧ್ಯರಾತ್ರಿ ಸುಮಾರು 2:30 ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. 2:30 ಇಲ್ಲಿ ತಲುಪಿದ ಮೇಲೆ ಇಲ್ಲಿ ಆಗಬೇಕಾದಂಥ ವಿಧಿವಿಧಾನಗಳ ಬಗ್ಗೆ ಈಗಾಗಲೇ ಚರ್ಚೆ ನಡೆದಿದೆ. ಗುಂಡಾ ಭಟ್ರು ಇದನ್ನು ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂಥ ಸಂಘಟನೆಗಳು ಯೋಚನೆ ಮಾಡಿದ್ದಾರೆ. ಬ್ರಾಹ್ಮಣ ಸಮಾಜ ಪೂರ್ತಿ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸಂಘಟನೆಗಳು ಯೋಚನೆ ನಡೆಸಿದೆ. ವಿಶೇಷವಾಗಿ ಡಾಕ್ಟರ್ ರವಿ ಕಿರಣ್ ಆ ಮನೆಯ ಹಿರಿಯ ಪ್ರಮುಖನಾಗಿ ಈ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಸರ್ಕಾರಿ ಗೌರವಗಳು ಇಲ್ಲೇ ಶ್ರದ್ಧಾಂಜಲಿ ಸಭೆಗಳು ಈ ಜಾಗದಲ್ಲೇ ನಡೆಯುತ್ತೆ ಮನೆ ಮುಂದೆ. ಅದಾದ ನಂತರ ಪಾರ್ಥಿವ ಶರೀರದ ಸಂಪ್ರದಾಯದ ಪ್ರಕಾರ ನಮ್ಮ ಪವರ್ಪ್ಲೈನ್ ನಮ್ಮ ರೋಟ್ರಿ ಚಿತಾಗಾರ ಕಾರ್ಪೊರೇಷನ್ನಿನ ರೋಟ್ರಿ ಚಿತಾಗಾರ ಅಲ್ಲಿ ಇದರ ಅಂತ್ಯಕ್ರಿಯೆಯನ್ನು ಮಾಡೋರಿದ್ದೇವೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ನಮ್ಮ ರಕ್ಷಣಾಧಿಕಾರಿಗಳು ಇದರ ವ್ಯವಸ್ಥೆಯ ಸಮಗ್ರ ಒಟ್ಟು ನಿರ್ವಹಣೆಯನ್ನು ನೋಡ್ತಾ ಇದ್ದಾರೆ. ನಿಜವಾಗಲೂ ಒಟ್ಟಾಗಿ ಕಾರ್ಯ ಮಾಡಬೇಕು. ಇದನ್ನು ಸರಿಯಾದಂಥ ರೀತಿಯೊಳಗಡೆ ನ್ಯಾಯ ಸಿಗೋ ಹಾಗೆ ಅಂದರೆ ಈ ಒಂದು ಅಂತ್ಯಕ್ರಿಯೆಗೆ ಸರಿಯಾದಂಥ ಏನು ಸಂಗತಿಗಳಿದೆ ಅದೆಲ್ಲದೂ ಕೂಡ ಮಾಡೋ ಹಾಗೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇಲ್ಲಿಂದ ಅದನ್ನು ಈಗ ಯೋಚನೆ ಮಾಡಬೇಕು. ಅದು ಒಟ್ಟು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತ ಯೋಚನೆ ನಡೆದಿದೆ. ಅದಕ್ಕೆ ಬೇಕಾಗಿರುವಂಥ ಸಂಗತಿಯನ್ನು ಈಗ ಯೋಚನೆ ಮಾಡಬೇಕು. ಪ್ರಮುಖರು ಪಾಲ್ಗೊಳ್ಳುವಂಥ ನಿರೀಕ್ಷೆಗಳಿದ್ದೇ ಇದೆ ಸಹಜವಾಗಿ. ಯಾರು ಬರ್ತಾರೆ ಏನು ಅಂತ ನಮಗೆ ಮಾಹಿತಿ ಇಲ್ಲ. ಬರೋರೆಲ್ಲ ಬಂದು ಹೋಗಿದ್ದಾರೆ, ಕೆಲವರೆಲ್ಲ. ಉಳಿದಂಥ ಸಂಗತಿ ನಾವು ನೋಡಬೇಕಾಗಿದೆ. ನಾಳೆ ಆಲ್ಮೋಸ್ಟ್ ಮಧ್ಯಾಹ್ನದೊಳಗಡೆ ಮುಗಿಯುತ್ತೆ.